Hello everyone, I am Santosh. Today we are going to discuss the next part in C programming. Let us discuss very simple program to add two numbers. Okay, ನಾವು ಇಷ್ಟು ದಿನ ಏನು ಸ್ಟಡಿ ಮಾಡಿದ್ವಿ ಅದರ ಮೇಲೆ ಇವಾಗ ನಾವು ಸಿಂಪಲ್ ಪ್ರೋಗ್ರಾಮ್ಸ್ ಅನ್ನ ಬರಿಬಹುದು. ಲೆಟ್ ಅಸ್ ರೈಟ್ ಎ ಸಿಂಪಲ್ ಪ್ರೋಗ್ರಾಮ್, ದಟ್ ಇಸ್ ವಾಟ್ ಎ ಸಿ ಪ್ರೋಗ್ರಾಮ್ ಟು ಆಡ್ ಟೂ ನಂಬರ್ಸ್. ಎರಡು ನಂಬರ್ ಅನ್ನ ಕೂಡ್ಸಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಬರೆಯೋಣ. ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರೋಗ್ರಾಮ್ ವಿ ಶುಡ್ ಗೆಟ್ ದ ರಿಸಲ್ಟ್ ಫಾರ್ ಆ್ಯಡಿಂಗ್ ಟೂ ನಂಬರ್ಸ್. ಎರಡು ನಂಬರ್ ಕೂಡಿಸೋ ತಕ್ಷಣ ವಿಲ್ ಗೆಟ್ ದ ರಿಸಲ್ಟ್. ಓಕೆ, ಆ ಥರ ನಾವು ಈಗ ಪ್ರೋಗ್ರಾಮ್ ಅನ್ನ ಬರಿಬೇಕು. ಆಲ್ರೆಡಿ ನೀವು ಅಲ್ಗೋರಿದಮ್ ಅನ್ನ ಬರೆದಿದ್ರಿ, ಬಟ್ ಸಿ ಪ್ರೋಗ್ರಾಮ್ಗೆ ಅದರದೇ ವೇನಲ್ಲಿ ಅದರದೇ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟು ನಾವು ಪ್ರೋಗ್ರಾಮ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಹೌ ಐ ವಿಲ್ ರೈಟ್ ಲೈನ್ ಬೈ ಲೈನ್ ಏನೇನು ನಾವು ಇಷ್ಟು ದಿನ ಲರ್ನ್ ಮಾಡಿದ್ವಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ನಲ್ಲಿ ನೀವು ನೋಡಿದ್ರಿ, ಫಸ್ಟ್ ಸ್ಟೇಟ್ಮೆಂಟ್ ಶುಡ್ ಬಿ ದಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಪ್ರತಿ ಪ್ರೋಗ್ರಾಮಲ್ಲಿಯೂ ನಾವು ಇನ್ಪುಟ್ ಮತ್ತು ಔಟ್ಪುಟ್ ಫಂಕ್ಷನ್ಗಳನ್ನು ಯೂಸ್ ಮಾಡ್ತೀವಿ. ಬಿಕಾಸ್ ನಾವು ಎರಡು ನಂಬರ್ ಕೂಡಿಸ್ಬೇಕಂದ್ರೆ ಇಲ್ಲಿ ನೋಡಿ, ಎರಡು ನಂಬರನ್ನು ಇನ್ಪುಟ್ ಆಗಿ ಕೊಡಲೇಬೇಕು. ಅದೇ ಥರ ಒಂದು ಔಟ್ಪುಟ್ಟನ್ನು ಪಡ್ಕೊಳ್ಳೇಬೇಕು. ಇನ್ಪುಟ್ ಔಟ್ಪುಟ್ ಫಂಕ್ಷನ್ ವರ್ಕ್ ಆಗಬೇಕು. ಓಕೆ, ಅದಕ್ಕೋಸ್ಕರ ಯಾವ ಹೆಡರ್ ಫೈಲನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರೀ ಪ್ರೊಸೆಸರ್ನಲ್ಲಿ ನಾನು ಇಲ್ಲಿ ಬರೀತೀನಿ. ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ಈಗ ನಾವು ಏನು ಮಾಡಿದ್ವಿ, stdio.h ಅನ್ನು ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಇದರಿಂದ ನಮ್ಮ ಇನ್ಪುಟ್ ಮತ್ತು ಔಟ್ಪುಟ್ ಫಂಕ್ಷನ್ಗಳು ವರ್ಕ್ ಆಗುತ್ತೆ. ಓಕೆ, ಹ್ಯಾಶ್ ಇಂಡಿಕೇಟ್ಸ್ ಇಟ್ ಈಸ್ ಎ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಓಕೆ, ಆ್ಯಂಡ್ stdio ಮೀನ್ಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್. ಓಕೆ, ಲೆಟ್ ಅಸ್ ಮೂವ್. ದೆನ್ ವಿ ಹ್ಯಾವ್ ಅಕಾರ್ಡಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಏನು ಬರೀಬೇಕು, ಮೇನ್ ಫಂಕ್ಷನ್ ಅನ್ನು ನಾವು ಯೂಸ್ ಮಾಡ್ತೀವಿ. ಐ ವಿಲ್ ರೈಟ್ ಇಟ್ ಆಸ್ ವೈಡ್ ಮೇನ್ ಅಂತ ಬರಿತೀನಿ, ಅಥವಾ ಜಸ್ಟ್ ಮೇನ್ ಅಂತಾನು ಯೂಸ್ ಮಾಡ್ಬೋದು. ನಾವು ವೈಡ್ ಅಂದ್ರೆ ಏನಂತ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ, ಮೇನ್ ಫಂಕ್ಷನ್ ಯೂಸ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ನಲ್ಲಿ ಮೇನ್ ಫಂಕ್ಷನ್ ಆದ ತಕ್ಷಣ ವಿ ಹ್ಯಾವ್ ಓಪನಿಂಗ್ ಬ್ರಾಕೆಟ್, ಓಪನಿಂಗ್ ಬ್ರೇಸ್ ಅಂತ ನಾವು ಹೇಳ್ತೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಎರಡು ನಂಬರ್ ಕೂಡ್ಸಕ್ಕೆ ಏನು ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎರಡು ನಂಬರ್ ಎಂಥ ನಂಬರ್ ನೀವು ಕೂಡಿಸ್ತೀರಿ. ನಾನಿಲ್ಲಿ ಇಂಟೀಜರ್ ನಂಬರನ್ನು ಕೂಡಿಸ್ಬೇಕಂತ ಮಾಡಿದ್ದೀನಿ. ಅದಕ್ಕೋಸ್ಕರ ಮೊದಲು ನೀವೇನು ಮಾಡಬೇಕು, ಡಿಕ್ಲೇರ್ ಮಾಡ್ಕೋಬೇಕು. ನೀವೇನೇನು ಯೂಸ್ ಮಾಡ್ಕೋತೀರಿ ನಿಮ್ಮ ಪ್ರೋಗ್ರಾಮ್ನಲ್ಲಿ ಅವುಗಳನ್ನೆಲ್ಲ ಡಿಕ್ಲೇರ್ ಮಾಡ್ಕೋಬೇಕು. ಅದಕ್ಕೆ ನಾವು ಪ್ರೋಗ್ರಾಮ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಾಗಿದ್ರೆ ನಾನು ಇಂಟೀಜರ್ ವೇರಿಯೇಬಲ್ ಅಥವಾ ಇಂಟೀಜರ್ ಡೇಟಾ ಟೈಪನ್ನು ಯೂಸ್ ಮಾಡ್ಕೋಬೇಕಂತ ಮಾಡಿದ್ದೀನಿ. ಬಿಕಾಸ್ ಐ ವಾಂಟ್ ಟು ಆ್ಯಡ್ ಟೂ ಇಂಟೀಜರ್ಸ್. ಎರಡು ನಂಬರನ್ನು ಇಂಟೀಜರನ್ನು ತಗೊಂಡು ಅವುಗಳನ್ನು ಆ್ಯಡ್ ಮಾಡಿ ಬಂದಿರೋ ರಿಸಲ್ಟನ್ನು ಒಂದರಲ್ಲಿ ಸ್ಟೋರ್ ಮಾಡ್ತೀನಿ. ಅದು ಕೂಡ ಇಂಟೀಜರೇ ಆಗಿರುತ್ತೆ. ಓಕೆ, ಹಾಗಿದ್ರೆ ಹೌ ಟು ಡಿಕ್ಲೇರ್ ವೇರಿಯೇಬಲ್ಸ್, ದೆರ್ ಈಸ್ ಎ ಸಿಂಟ್ಯಾಕ್ಸ್. ಫಸ್ಟ್ ನಾವು ಡೇಟಾ ಟೈಪ್ ಬರಿಬೇಕು, ಇಂಟ್ ಅಂತ ಬರಿತೀನಿ. ಆಮೇಲೆ ವೇರಿಯೇಬಲ್ ನೇಮ್ಸ್, ಎ ಫಸ್ಟ್ ನಂಬರ್ಗೆ ಎ ಅಂತ ವೇರಿಯೇಬಲ್ ನೇಮ್ ಕೊಡೋಣ. ನೆಕ್ಸ್ಟ್ ನಂಬರ್ಗೆ ಬಿ ಅಂತ ಹೆಸರಿಡೋಣ. ಆ್ಯಂಡ್ ರಿಸಲ್ಟ್ ಬಂದಿರೋದನ್ನು ಸ್ಟೋರ್ ಮಾಡೋಕ್ಕೆ ಸಿ ಅಂತ ಯೂಸ್ ಮಾಡ್ತೀನಿ. ವೇರಿಯೇಬಲ್ ಡಿಕ್ಲರೇಷನ್ ಆದ ತಕ್ಷಣ ವಿ ಆರ್ ಗೋಯಿಂಗ್ ಟು ಯೂಸ್ ಸೆಮಿಕೋಲನ್ ವಿಚ್ ಇಂಡಿಕೇಟ್ಸ್ ಎಂಡ್ ಆಫ್ ದಟ್ ಡಿಕ್ಲರೇಷನ್ ಪಾರ್ಟ್. ಅರ್ಥ ಆಯ್ತಾ ಈ ಲೈನ್? ಇಂಟ್ ಮೀನ್ಸ್ ಕೀವರ್ಡ್, ಇಟ್ ಈಸ್ ಎ ಬಿ ಸಿ ಆರ್ ಐಡೆಂಟಿಫೈಯರ್ಸ್ ಆಸ್ ವೆಲ್ ಆಸ್ ವೇರಿಯೇಬಲ್ಸ್. ಓಕೆ, ಹಾಗಿದ್ರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಆ್ಯಸ್ ಎ ಯೂಸರ್ ಏನು ಮಾಡಬೇಕು, ಈ ಪ್ರೋಗ್ರಾಮ್ ಅವರು ಎಕ್ಸಿಕ್ಯೂಟ್ ಮಾಡಿದರೆ ಅವ್ರು ಏನು ಮಾಡಬೇಕಾಗುತ್ತೆ ಅಂತ ನಾನು ಇಲ್ಲಿ ಇಂಟರ್ಫೇಸ್ ತೋರಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಯು ಆರ್ ಇನ್ ಫ್ರಂಟ್ ಆಫ್ ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಪ್ರೋಗ್ರಾಮ್ ಅಂದರೆ ಯಾವುದು, ಎಡಿಷನ್ ಪ್ರೋಗ್ರಾಮ್.
ನೀವು ಎಡಿಷನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಿ ಅಥವಾ ಯಾರೋ ಬೇರೆ ಯೂಸರ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಆ ಯೂಸರ್ ಏನು ಮಾಡಬೇಕು? ಆ ಯೂಸರ್ ಏನು ಮಾಡಬೇಕು? 2 ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಬಟ್ ಆ ಯೂಸರ್ 2 ನಂಬರನ್ನು ಹೇಗೆ ಎಂಟರ್ ಮಾಡ್ತಾರೆ? ಅಲ್ಲಿ ಒಂದು ಮೆಸೇಜ್ ಬರಬೇಕಾಗುತ್ತೆ ಸ್ಕ್ರೀನ್ ಮೇಲೆ. ಅವ್ರಿಗೆ ನಾವು ಹೇಳಬೇಕು ಏನು, ಎಂಟರ್ 2 ನಂಬರ್ಸ್ ಅಂತ. ಈ ಥರ ಇಲ್ಲಿ ಮೆಸೇಜ್ ಬರಬೇಕು, ಎಂಟರ್ 2 ನಂಬರ್ಸ್. ಅಂದರೆ ಯೂಸರ್ ಏನು ಮಾಡ್ತಾರೆ? 2 ನಂಬರ್ ಎಂಟರ್ ಮಾಡ್ತಾರೆ ಈ ಥರ. ಇಲ್ಲಾಂದ್ರೆ ಏನು ಎಂಟರ್ ಮಾಡೋದಂತ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ಎಂಟರ್ 2 ನಂಬರ್ಸ್ ಅನ್ನೋದನ್ನ ಪ್ರಿಂಟ್ ಮಾಡೋಕ್ಕೆ ವಿ ಹ್ಯಾವ್ ಪ್ರಿಂಟ್ ಎಫ್ ಫಂಕ್ಷನ್. ನಾನಿಲ್ಲಿ ಪ್ರಿಂಟ್ ಎಫ್ ಯೂಸ್ ಮಾಡ್ಕೋತೀನಿ. ಯೂಸರ್ಗೆ ನಾವು ಒಂದು ಮೆಸೇಜ್ ಪಾಸ್ ಮಾಡಬೇಕಾಗುತ್ತೆ, ಎಂಟರ್ 2 ನಂಬರ್ಸ್. ಈಗ ಬರೆದ್ರೆ ಮಾತ್ರ ಯೂಸರ್ಗೆ ಅವ್ರು ಏನು ಎಂಟರ್ ಮಾಡಬೇಕು ಅಂತ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥನೇ ಆಗೋದಿಲ್ಲ. ಹಾಗಿದ್ರೆ ಈಗ ಏನು ಮಾಡಬೇಕು? ನಾವು 2 ಇಂಟೀಜರ್ ಇನ್ಪುಟ್ ಯೂಸರ್ ಕೊಡೋ ಹಾಗೆ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಕೀಬೋರ್ಡಿಂದ 2 ಇಂಟೀಜರ್ ಇನ್ಪುಟ್ ಕೊಡೋ ಹಾಗೆ ಮಾಡಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಒನ್ ಆಫ್ ದಿ ಫಂಕ್ಷನ್, ರೀಡಿಂಗ್ ಇನ್ಪುಟ್ ಕೊಡೋಕ್ಕೆ ಇರುವಂಥ ಫಂಕ್ಷನ್ ಯಾವುದು? ಸ್ಕ್ಯಾನ್ ಎಫ್. ನಾವು ಆಲ್ರೆಡಿ ಇದನ್ನ ಸ್ಟಡಿ ಮಾಡಿದ್ದೀವಿ. ಆ್ಯಂಡ್ 2 ಇಂಟೀಜರ್ ಇನ್ಪುಟ್ ಕೊಡಬೇಕಾಗುತ್ತೆ. ಮೊದಲು ನಾವು ಸ್ಕ್ಯಾನ್ ಎಫ್ ಅಲ್ಲಿ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಫಸ್ಟ್ ಏನು ಬರೀಬೇಕು? ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯಾವುದು? ಇಂಟೀಜರ್ದು %d 2 ಇಂಟೀಜರ್ ವ್ಯಾಲ್ಯೂ ಇನ್ಪುಟ್ ಕೊಡಬೇಕಾಗುತ್ತೆ. ಓಕೆ, ಹಾಗಿದ್ರೆ ಆ 2 ಇಂಟೀಜರ್ ಯಾವುದು ಅಂತ ನಾನು ಈ ಥರ ಬರೀಬೇಕು, ಅಡ್ರೆಸ್ ಆಫ್ ಎ, ಅಡ್ರೆಸ್ ಆಫ್ ಬಿ. ನಾವು ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀವಿ ಅಂದರೆ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ? ಅದರದ್ದು ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ನೀವೆಲ್ಲೋ ಹೋಗ್ತಿದ್ದೀರಿ ಅದರ ಅರ್ಥ ಏನು? ನೀವು ಅದರ ಅಡ್ರೆಸ್ ಹತ್ರ ಹೋಗ್ತಾ ಇದ್ದೀರಿ. ನೀವು ನಿಮ್ಮ ಮನೆಯಲ್ಲಿ ಸ್ಟೋರ್ ಆಗಿದ್ದೀರಿ ಅದರ ಅರ್ಥ ಏನು? ನಿಮ್ಮ ಮನೆಗೆ ಒಂದು ಅಡ್ರೆಸ್ ಇದೆ, ನೀವು ಅಲ್ಲೇ ಸ್ಟೋರ್ ಆಗಿರ್ತೀರಿ. ಅದೇ ಥರ ಇಲ್ಲಿ ಕೂಡ ಫಸ್ಟ್ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಇನ್ ಅಡ್ರೆಸ್ ಆಫ್ ಎ, ಸೆಕೆಂಡ್ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಇನ್ ಅಡ್ರೆಸ್ ಆಫ್ ಬಿ. ಹೌದು, ಯಾವುದೇ ಕೀಬೋರ್ಡಿಂದ ಅವ್ರ ವ್ಯಾಲ್ಯೂ ಹಾಕಲಿ, ಆ ವ್ಯಾಲ್ಯೂ ಎ ಮತ್ತು ಬಿದು ಅಡ್ರೆಸ್ಸಲ್ಲಿ ಸ್ಟೋರ್ ಆಗುತ್ತೆ. ಈಗ ಯೂಸರ್ 2 ನಂಬರ್ ಕೀಬೋರ್ಡಿಂದ ಹಾಕ್ತಾರೆ, ಲೈಕ್ 5 ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಣ, 6 ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಾಗಬೇಕು? ಇದು ಎಡಿಷನ್ ಆಗಬೇಕು. ಎಡಿಷನ್ ಆಗಬೇಕಂದ್ರೆ ವಿ ಹ್ಯಾವ್ ದ ಫಾರ್ಮುಲಾ. ಆ್ಯಂಡ್ ಎಡಿಷನ್ ಹೇಗೆ ಮಾಡ್ತಾ ಇದ್ವಿ? ಎಡಿಷನ್ ಮಾಡಿ ಅದನ್ನು ಸಿ ನಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಅದಕ್ಕೆ ನಾನೇನು ಬರಿತೀನಿ? ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಬಿಕಾಸ್ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಆರ್ ವಿ ಹ್ಯಾವ್ ಎ ಆ್ಯಂಡ್ ಬಿ ವ್ಯಾಲ್ಯೂಸ್. ಅದನ್ನು ಎಡಿಷನ್ ಮಾಡಿ ಸಿ ನಲ್ಲಿ ಸ್ಟೋರ್ ಮಾಡೋಣ. ಸಿ ನಲ್ಲಿ ಸ್ಟೋರ್ ಆದ ತಕ್ಷಣ ಆನ್ಸರ್ ನಮಗೆ ಸಿಕ್ಕಿದೆ. ಈಗ ಸಿ ನಲ್ಲೇ ಇದೆ. ಬಟ್ ಸಿ ನಲ್ಲೇ ಉಳಿದ್ರೆ ಅದರದ್ದೇನು ಯೂಸ್ ಇಲ್ಲ. ಅದು ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗಿ ಬರಬೇಕು, ಅದು ಆನ್ಸರ್ ಪ್ರಿಂಟ್ ಆಗಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಅಗೇನ್ ಪ್ರಿಂಟ್ ಎಫ್ ಫಂಕ್ಷನ್. ಪ್ರಿಂಟ್ ಎಫ್ ಅಂತ ಬರಿತೀನಿ. ಹಾಗಿದ್ರೆ ಸ್ಕ್ರೀನ್ ಮೇಲೆ ಅದು ಹೀಗೆ ಪ್ರಿಂಟ್ ಆಗಬೇಕು ಅಂದ್ಕೊಂಡ್ರೆ ಹೇಗಂದ್ರೆ, ಎಡಿಷನ್ ಈಸ್ ಈಕ್ವಲ್ ಟು 11. ಈ ಥರ ನಿಮಗೆ ಆನ್ಸರ್ ಬರಬೇಕಂದ್ರೆ ನೀವೇನು ಮಾಡಬೇಕು? ಎಡಿಷನ್ ಈಸ್ ಈಕ್ವಲ್ ಟು, ಅದು ಯಾವ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದ್ರಿ? ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ದು ನೀವು ಸಿಂಟ್ಯಾಕ್ಸ್ ನೆನಪು ಮಾಡ್ಕೊಳ್ಳಿ. ಅಲ್ಲಿಯೂ ಕೂಡ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರಿತೀವಿ, ಆಮೇಲೆ ಕಾಮ ಹಾಕಿ ಆ ವೇರಿಯೇಬಲ್ ಸ್ಟೋರ್ಡ್ ವ್ಯಾಲ್ಯೂ ಯಾವ್ದು ವೇರಿಯೇಬಲ್ ಇದೆ ಅದನ್ನು ನಾವಿಲ್ಲಿ ಬರಿತೀವಿ. ಹಾಗಿದ್ರೆ ಇಲ್ಲಿ ಏನು ಮಾಡ್ಬೇಕು? ನಾನು %d ಅಂತ ಬರಿಬೇಕು. ಬಿಕಾಸ್ ದಿಸ್ ಈಸ್ ದ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಟು ಇಂಡಿಕೇಟ್ the stored value is integer. okay, and slash ಅನ್ನು ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ to bring the cursor to the next line. where is the result? ರಿಸಲ್ಟ್ ಎಲ್ಲಿ ಸ್ಟೋರ್ ಇದೆ? ಸಿ ನಲ್ಲಿ ಸ್ಟೋರ್ ಇದೆ. ಈ ಥರ ನೀವು ಬರೆದು ಬಿಟ್ರೆ ಡೆಫಿನೆಟ್ಲಿ ದಿಸ್ ವಿಲ್ ವರ್ಕ್ ಆ್ಯಂಡ್ ದೇರ್ ಆರ್ ನೋ ಎರರ್ಸ್. ಈ ಥರ ನಿಮಗೆ ಎಡಿಷನ್ ಈಸ್ ಈಕ್ವಲ್ ಟು 11 ಅಂತ ಆನ್ಸರ್ ಬರುತ್ತೆ. ಗಾಟ್ ಇಟ್?
ಇವಾಗ ನೋಡಿ, ಲೈನ್ ಬೈ ಲೈನ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದ ಕಂಪ್ಲೀಟ್ ಪ್ರೋಗ್ರಾಮ್. ಫಸ್ಟ್ ನೋಡಿ, ದೇರ್ ಇಸ್ ಎ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಲೈನಲ್ಲಿ ವೈಡ್ ಮೇನ್ ಇದೆ, ಮೀನ್ಸ್ ಮೇನ್ ಫಂಕ್ಷನ್. ಓಪನಿಂಗ್ ಬ್ರಾಕೆಟ್, ಇಂಟ್ ಈಸ್ ಎ ಕೀವರ್ಡ್, ABCR. What? ABCR variables or identifiers. Printf is a formatted input statement. Scanf is a printf is a formatted output statement. Scanf is a formatted input statement. And we have written one expression, C is equal to A plus B. Again, stored value ಅನ್ನ ಪ್ರಿಂಟ್ ಮಾಡಕ್ಕೆ ಮತ್ತೆ printf ಅಂತ ಯೂಸ್ ಮಾಡ್ಕೊಂಡ್ವಿ. ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಸಿಂಪಲ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆದರೆ ನೆಕ್ಸ್ಟ್ ನೀವು ಈಸಿಲಿ ಯಾವ ಬೇಕಾದ ಪ್ರೋಗ್ರಾಮನ್ನು, ಸಿಂಪಲ್ ಪ್ರೋಗ್ರಾಮನ್ನು ಬರಿಬೋದು. ಇವಾಗ ನೀವು ಕೇಳ್ಬೋದು, 2% ಯಾಕೆ ಯೂಸ್ ಮಾಡಿದ್ದೀರಿ ಅಂತ. ಎಲ್ಲಿ? ಸ್ಕ್ಯಾನ್ಎಫ್ ಅಲ್ಲಿ. ಬಿಕಾಸ್ ನಾವಿಲ್ಲಿ 2 ನಂಬರನ್ನು ಇನ್ಪುಟ್ ಕೊಡ್ತಾ ಇದ್ವಿ. ಅವು 2 ನಂಬರ್ ಯಾವ ಟೈಪ್ ಇದೆ? ಇಂಟೀಜರ್ ಟೈಪ್ ಇದೆ. ಇಂಟೀಜರ್ ಅಂದರೆ %d ಇಂದ ಇಂಡಿಕೇಟ್ ಮಾಡ್ತೀವಿ, ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಅದಕ್ಕೆ ನಿಮಗೆ ಸ್ಕ್ಯಾನ್ಎಫ್ ದ ಸಿಂಟ್ಯಾಕ್ಸ್ ಗೊತ್ತಿರಬೇಕು. ಆ್ಯಂಡ್ ವಾಟ್ ಈಸ್ ಅಡ್ರೆಸ್ ಆಪರೇಟರ್? ಆ್ಯಂಡ್ ಅಂದರೆ ಅದು ಅಡ್ರೆಸ್ ಆಪರೇಟರ್. 1ನೇ ವ್ಯಾಲ್ಯೂ ಅಡ್ರೆಸ್ ಆಫ್ ಎ ನಲ್ಲಿ ಸ್ಟೋರ್ ಆಗುತ್ತೆ, 2ನೇ ವ್ಯಾಲ್ಯೂ ಅಡ್ರೆಸ್ ಆಫ್ ಬಿ ನಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಪ್ರಿಂಟ್ಎಫ್ ಅನ್ನು 2 ವೇನಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ನಾವು ಹೇಳಿದ್ವಿ. ಬರೀ ನೀವು ಟೆಕ್ಸ್ಟ್ ಸ್ಟ್ರಿಂಗ್ ಅನ್ನ ಪ್ರಿಂಟ್ ಮಾಡೋರಿದ್ರೆ ಪ್ರಿಂಟ್ಎಫ್ ಅಂತ ಬರೆದು ಡಬಲ್ ಕೋಟ್ನಲ್ಲಿ ಏನು ಪ್ರಿಂಟ್ ಮಾಡ್ತಿದ್ದೀರಿ ಅಂತ ಬರಿಬೋದು. ಇನ್ನೊಂದು ಸಿಂಟ್ಯಾಕ್ಸ್ ಅಲ್ಲಿ ಸ್ಟೋರ್ಡ್ ವ್ಯಾಲ್ಯೂ ಅನ್ನ ಪ್ರಿಂಟ್ ಮಾಡೋರಿದ್ರೆ ಪ್ರಿಂಟ್ಎಫ್ ಅಂತ ಬರೆದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಹಾಕಿ ವೇರಿಯೇಬಲ್ ಹೆಸರು ಬರೆದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್ ವಿಲ್ ಬಿ ಪ್ರಿಂಟೆಡ್. ದಟ್ ಈಸ್ ವಾಟ್ ಸ್ಟೋರ್ಡ್ ವ್ಯಾಲ್ಯೂ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಇದೇ ಥರ ನಾವು ಸಮ್ ಪ್ರೋಗ್ರಾಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ನಾನಿಲ್ಲಿ ಫಾರ್ಮ್ಯಾಟೆಡ್ ಇನ್ಪುಟ್, ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್ ಬಗ್ಗೆನೂ ನಾವು ಆಲ್ರೆಡಿ ಅದರ ಸಿಂಟ್ಯಾಕ್ಸ್ ಅದು ತಿಳ್ಕೊಂಡಿದ್ವಿ. ಅದರದೇ ಒಂದು ಪ್ರೋಗ್ರಾಮನ್ನು ಇಲ್ಲಿ ಬರೆದ್ವಿ. ಓಕೆ, ದಿಸ್ ಈಸ್ ವೆರಿ ಕಾಮನ್ ಪ್ರೋಗ್ರಾಮ್. ಇದೊಂದು ಭಾಳಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.